ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ. ಯಾಕಂದರೆ ಎಲ್ಲ ಮಾಜಿ ಕಾರ್ಪೊರೇಟರ್ಗಳು ಇರೋದ್ರಿಂದ 65 ಹಲವಾರು ವಾರ್ಡ್ಗಳಲ್ಲಿ ಏನಪ್ಪ ಅಂತಂದರೆ ಈಗ ಅಧಿಕಾರಿಗಳು ಭಾಳ ನಿರ್ಲಕ್ಷಣೆಯಿಂದ ಹಲವಾರು ಕೆಲಸಗಳು ಪೆಂಡಿಂಗ್ ಐತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಕಾರ್ಪೊರೇಷನ್ ಚುನಾವಣೆ ನಡೀಬೇಕು. ಯಾಕಂದರೆ ಸರ್ಕಾರ ಇರೋದ್ರಿಂದ ಹಲವಾರು ಕೆಲಸಗಳು ಐತದೆ. ಯಾಕಂದರೆ ತವರೂರು ಅವ್ರದ್ದು ಮೈಸೂರು ಒಂದು ವಿಶೇಷವಾಗಿ ಒಂದು ಮೈಸೂರು ಅಂತ ಅಂದ್ಬಿಟ್ರೆ ಅದು CM ಸಿದ್ದರಾಮಯ್ಯ ಸಾಹೇಬರು ಊರು ಅಂತಾರೆ. ಹಾಗಾಗಿ ಎಲೆಕ್ಷನ್ ನಡೆದ್ರೆ ಭಾಳ ಚೆನ್ನಾಗೈತೆ, ಅತಿ ಶೀಘ್ರದಲ್ಲಿ ಮಾಡಬೇಕು. ವಾರ್ಡ್ಗಳಲ್ಲಿ ಈಗ ಸಾವಿರಾರು ಜನಗಳು ಬಂದು ವಿಶೇಷವಾಗಿ ಎಲ್ಲ ನಮ್ಗೆ ಕೇಳ್ತಾರೆ, ಏನು ಈ ಕೆಲಸ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಅಧಿಕಾರಿಗಳಿಗೆ ಏನಾಗ್ಬಿಟ್ಟೈತೆ ಅಂದರೆ ಅವ್ರಿಗೆ ಒಂದು ದೊಡ್ಡ ಏನೋ ಒಂಥರ ಅವರೇ ಕಾರ್ಪೊರೇಟರ್ಗಳು MLA ಥರ ಮಾಡ್ತಾವ್ರೆ, ವಾರ್ಡ್ಗಳ ಕಡೆ ಗಮನ ಕೊಡ್ತಾ ಇಲ್ಲ. ಯಾಕಂದರೆ ಭಾಳ ವಾರ್ಡ್ಗಳಲ್ಲಿ ಹಲವಾರು ಕಂಪ್ಲೇಂಟ್ಸ್ ಐತೆ. ಅದರಿಂದಾಗಿ ಒಂದು ಎಲೆಕ್ಷನ್ ಆಗಿಬಿಟ್ರೆ ಒಂದು ಸೂಕ್ತ ಎಲ್ಲ ಕಾರ್ಪೊರೇಟರ್ಗಳು ಅವಾಗ ಗೆಲ್ಲೋರು ಗೆಲ್ತಾರೆ, ಸೋಲೋರು ಸೋಲ್ತವ್ರೆ. ಎಲ್ಲರೂ ಗೆಲ್ಲೋಕ್ಕೇನು ಸಾಧ್ಯ ಇರಲ್ಲ. ಒಂದು 10 ಜನ ನಿಂತ್ಕೊಂಡಿದ್ರೆ 9 ಜನ ಸೋಲ್ತಾರೆ, ಒಬ್ಬರು ಗೆಲ್ತಾರೆ. ಜವಾಬ್ದಾರಿಯಿಂದ ಹಲವಾರು ಕೆಲಸಗಳು ನಡೀತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ ಏನಾಗ್ಬಿಡುತ್ತೆ ಅಂತಂದರೆ ಜನಪ್ರತಿನಿಧಿ ಇದ್ದರೆ ಅವ್ರ ವಾರ್ಡು ಅವ್ರು ಇದು ಅಂತ ಅಂದ್ಬಿಟ್ಟು ಹಲವಾರು ಕೆಲಸಗಳು ಇರ್ಬೋದು, ಮತ್ತು ಒಂದು ಜವಾಬ್ದಾರಿಯಿಂದ ಒಂದು ಮಾಡೋಕ್ಕೆ ಒಂದು ಇದು ಮಾಡ್ತಾರೆ. ಈಗ ಅಧಿಕಾರಿಗಳಿಗೆ ಬೇಕು ಅವ್ರು ಬರ್ತಾರೆ 10 ಗಂಟೆಗೆ 5 ಗಂಟೆಗೆ ಒಯ್ತಾರೆ. ಈ ಜನಪ್ರತಿನಿಧಿ ಇದ್ದಾದರೆ 24/7 ಮಾಡೋರು ಕೆಲಸ ಮಾಡ್ತಾರೆ. ಅದರಲ್ಲಿ ಕೆಲವರು ಮಾಡಲ್ಲ, ಮಾಡಿಲ್ಲವರು ಮನೆಗೆ ಹೋಗ್ತಾರೆ, ಮಾಡಿರೋರು ಕಾರ್ಪೊರೇಷನ್ಗೆ ಹೋಗ್ತಾರೆ. ಹಾಗಾಗಿ ವಿಶೇಷವಾಗಿ ಈಗ ಅತಿ ಶೀಘ್ರದಲ್ಲಿ ಮಾನ್ಯ S.C. ಮಹದೇವಪ್ಪ ಸಾಹೇಬರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಅವರಾಗಲಿ, ಹಾಗೆ ಈ ಕ್ಷೇತ್ರದ ಎಲ್ಲ 3 ಕ್ಷೇತ್ರದ ಶಾಸಕರುಗಳೆಲ್ಲ ಸೇರಿ ಸಮ್ಮುಖದಲ್ಲಿ ಒಂದು ಎಲೆಕ್ಷನ್ ಆದರೆ ಜನಪ್ರತಿನಿಧಿ ಒಬ್ಬರು ವಿಶೇಷವಾಗಿ ವಾರ್ಡ್ಗಳಲ್ಲಿ ಬಂದರೆ ಏನೈತೆ ಅಂದರೆ ಒಂದು ಒಳ್ಳೆ ಅದ್ಭುತವಾಗಿ ಕೆಲಸಗಳೈತವೆ. ಈಗ ಏನಾಗ್ಬಿಟ್ಟಿದೆ ವಾರ್ಡ್ಗಳಲ್ಲಿ ಈ ಕಾರ್ಪೊರೇಷನ್ ಅವರು ಅವರೇ ಒಂದು ಅವ್ರದ್ದೇ ಒಂಥರ ದಿಮಾಕ್ ನಡೀತದೆ. ಕಂಪ್ಲೇಂಟ್ಸ್ಗಳು ಕೊಟ್ಟರೆ ಕಂಪ್ಲೇಂಟ್ಸ್ಗಳು ತೊಗೊಳ್ಳಲ್ಲ. ಈಗ ಹೇಳಿದ್ರೆ 10 ದಿನಕ್ಕೆ ಬರ್ತಾರೆ, ಯಾವುದೋ ಒಂದು ಕೆಲಸಕ್ಕೆ ಹೇಳಿದ್ರೆ 20 ದಿನಕ್ಕೆ ಬರ್ತಾರೆ. ಈಗ ಈ ರೋಡಲ್ಲಿ ನಾಡೂನಗರ ಮುಖ್ಯ ರಸ್ತೆ ಮೇನ್ ರೋಡಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ. ಮತ್ತು ಅಲ್ಲಿ ಯಾರೋ ಇಲ್ಲಿ ಈಗ ಮೊನ್ನೆ ಒಂದು ಕಾರ್ಪೊರೇಷನು ಒಂದು JCB ಎಲ್ಲ ಬಂದ್ಬಿಟ್ಟು ಇಲ್ಲಿ ಅದೇ JCB ಒಂದು ಪೆಟ್ಟಿಗೆ ಮಾಡಗೈತೆ ಇಲ್ಲಿ. ಆ ಅಧಿಕಾರಿಗಳಿಗೆ ಹೇಳಿದ್ರೆ ಇನ್ನೂ ಬಂದು ಅವರು ಪೆಟ್ಟಿಗೆ ಅದು ಎತ್ತಿಲ್ಲ ಅದು. ಹಾಗಾಗಿ ಆಮೇಲೆ ಮತ್ತೆ ಕಂಪ್ಲೇಂಟ್ ಮಾಡಿದ್ದೀನಿ ನಾನು. ಅತಿ ಶೀಘ್ರದಲ್ಲಿ ಆ ಪೆಟ್ಟಿಗೆ ಎತ್ತಲಿಲ್ಲ ಆದರೆ ಅನಾಹುತ ಆಗಿಬಿಟ್ಟು 1-2 ಸಾವಾದ್ರೂ ಏನು ಆಶ್ಚರ್ಯ ಪಡೋದೇನು ಬೇಕಾಗಿಲ್ಲ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ತೀನಿ, ಆ ಕಾರ್ಪೊರೇಷನ್ ಅವ್ರಿಗೆ ಆ ಪೆಟ್ಟಿಗೆನೂ ಎತ್ತಬೇಕು ಅಂತ ಅಂದ್ಬಿಟ್ಟು ಆ ಮುಖ್ಯ ರಸ್ತೆ ಮೇನ್ ರೋಡಲ್ಲಿ ಐತೆ ಅಂತ ನಾನು ಹೇಳಕ್ಕೆ ಬಯಸ್ತಾಯಿದ್ದೀನಿ. ಎಲೆಕ್ಷನ್ನು 101% ಆಗಬೇಕು. ಆಲ್ರೆಡಿ ಲೇಟ್ ಆಗೈತೆ. ಲೇಟ್ ಆಗೋದ್ರಿಂದ ಏನೈತದೆ ವಾರ್ಡ್ಗಳಲ್ಲಿ ಹಲವಾರು ಕೆಲಸಗಳು ಪೆಂಡಿಂಗ್ ಇರೋದ್ರಲ್ಲಿ ಈಗ ಯಾಕಂದರೆ ವಾರ್ಡಲ್ಲಿ ಈಗ ಕಾರ್ಪೊರೇಷನಲ್ಲಿ ಕಾರ್ಪೊರೇಟರ್ ರೈತರ ಹೊರತು ಜನಗಳ ಸಮಸ್ಯೆ. ಯಾಕಂದರೆ ಕಂದಾಯ ಕಟ್ಟಲಿಲ್ಲ ಅಂದರೆ ಅವ್ರ ಮನೆ ಮುಕ್ತಿ ಆಗ್ತಾರೆ, ಕಂದಾಯ ಕಟ್ಟಲಿಲ್ಲ ಅಂದರೆ ಅವ್ರಿಗೆ ಟಾರ್ಚರ್ ಮಾಡ್ತಾರೆ, ಕಂದಾಯ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಡೆವಲಪ್ಮೆಂಟ್ ಎಲ್ಲ ನಾವೂ ಹಂಗೆ ಮಾಡಿಕೊಟ್ರೆ ಮುಂದಿನ ಜನಕ್ಕೆ ಸಾರ್ವಜನಿಕರು ಅವರು ಒಂದು ಯಾರೋ ಒಂದು ಸೂಕ್ತ ಅಭ್ಯರ್ಥಿಗೆ ಒಂದು ಆಯ್ಕೆ ಮಾಡ್ತಾರೆ. ಅದರಿಂದ ಏನು ನಿರ್ಲಕ್ಷ್ಯನೇ ಇಲ್ಲ. ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಸಾರ್ವಜನಿಕಗಳಿಗೆ ಅನುಕೂಲ ಆಗಬೇಕು ಅಂದರೆ ಕಾರ್ಪೊರೇಷನ್ ಎಲೆಕ್ಷನ್ ಆಗಬೇಕು. ಅತಿ ಶೀಘ್ರದಲ್ಲಿ ಎಲೆಕ್ಷನ್ ಆದರೆ ಭಾಳ ಉತ್ತಮ ಅಂತ ನಾನು ಹೇಳಕ್ಕೆ ಬಯಸ್ತಾಯಿದ್ದೀನಿ.